ಮೈಸೂರು ಜಿಲ್ಲೆಯ ಅನ್ನದಾತರಿಗೆ ಶಾಕಿಂಗ್ ಸುದ್ದಿ. ಜಿಲ್ಲೆಯ ಕೃಷಿ ಅಧಿಕಾರಿಗಳಿಂದ ಈಗ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿದೆ. ಮೈಸೂರು ಜಿಲ್ಲೆ ರೈತರು ಈ ಸುದ್ದಿಯನ್ನೊಮ್ಮೆ ನೋಡಲೇಬೇಕು. ಯಾಕಂದ್ರೆ ಈಗಾಗಲೇ ಬರ ಪೀಡಿತ ನಾಡಾಗ್ಬಿಟ್ಟಿದೆ. ಸರಿಯಾಗಿ ಮುಂಗಾರು ಮಳೆ ಆಗ್ತಾ ಇಲ್ಲ. ಹೀಗಾಗಿ ಮೈಸೂರು ಜಿಲ್ಲೆಯ ಅನ್ನದಾತರಿಗೆ ಶಾಕಿಂಗ್ ಸುದ್ದಿ. ಜಿಲ್ಲೆಯ ಕೃಷಿ ಅಧಿಕಾರಿಗಳಿಂದ ಎಚ್ಚರಿಕೆಯ ಸಂದೇಶ ಇದು. ಮೈಸೂರು ಜಿಲ್ಲೆಯ ರೈತರು ಈ ಸುದ್ದಿಯನ್ನೊಮ್ಮೆ ನೋಡಿ. ನಿಮಗಾಗಿಯೇ ಈ ಸುದ್ದಿ. ಒಂದು ಕಡೆ ಮಳೆಗಾಲ, ಮತ್ತೊಂದು ಕಡೆಗೆ ಬರಗಾಲ. ಈ ವರ್ಷ ಜೂನ್ ತಿಂಗಳಲ್ಲಿ 56% ಮಳೆ ಕೊರತೆ. ಮೈಸೂರು ಜಿಲ್ಲೆಯಾದ್ಯಂತ ಬರಗಾಲ ಎದುರಾಗುವ ಭೀತಿ ಶುರುವಾಗಿದೆ. ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಯಿಂದ ರೈತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಬಾರಿ ರೈತರು ಬೆಳೆಗೆ ನೀರು ಹರಿಸೋದೇ ಡೌಟ್ ಅಂತೆ. ಹೀಗಾಗಿ ಕಡಿಮೆ ನೀರು ಕೇಳುವ ಬೆಳೆ ಬೆಳೆಯಬೇಕಂತೆ. ಅನ್ನದಾತರಿಗೆ ಶಾಕಿಂಗ್ ಸುದ್ದಿ. ಅದರಲ್ಲೂ ಮೈಸೂರು ಭಾಗದ ಅನ್ನದಾತರಿಗೆ ಜಿಲ್ಲೆಯ ಕೃಷಿ ಅಧಿಕಾರಿಗಳು ಹೇಳಿದ್ದಾರೆ 56% ಬರಗಾಲ ಬೀಳುವಂತ, ಅಂದ್ರೆ ಮಳೆ ಆಗಲ್ಲ, ಆ ರೀತಿಯಾದಂಥ ಸಿಚುವೇಶನ್ಸ್. ಈಗ ನೋಡಿ, ಇದು ಮುಂಗಾರು ಮಳೆ ಬೀಳುವಂತ ಹೊತ್ತು. ಬಟ್ ಎಷ್ಟು ಮಳೆ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ನದಿಗಳು, ಕೆರೆ, ಹಳ್ಳ, ಕೊಳ್ಳಗಳು ತುಂಬಿ ಹರಿಬೇಕು. ಬಟ್ ಏನಾಗ್ತಾ ಇದೆ, ಯಾವುದು ನದಿಗೆ ಸರಿಯಾಗಿ ನದಿಗಳೇ ತುಂಬಿಲ್ಲ ಅಂತ ಸಿಚುವೇಶನ್ ಈಗ ಎದುರಾಗಿರುವಂಥದ್ದು. ಅದರಲ್ಲೂ ಮೈಸೂರು ಭಾಗದ ರೈತರಿಗೂ ಕೂಡ ಮತ್ತೆ ಕೈಕೊಟ್ಟ ಮುಂಗಾರು ರಾಜ್ಯದ ರೈತ ಕಂಗಾಲು. ಈ ಬಾರಿ ಕಡಿಮೆ ನೀರು ಕೇಳುವ ಬೆಳೆ ಮಾತ್ರ ಬೆಳೆಯೋಣ. ಪರ್ಯಾಯ ಬೆಳೆ ಪದ್ಧತಿ ಅನುಸರಿಸಲು ರೈತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಭತ್ತ, ಕಬ್ಬು ಬದಲು ರಾಗಿ, ಜೋಳ, ದ್ವಿದಳ ಧಾನ್ಯ ಬೆಳೆಯಿರಿ. ಖಾರಿಫ್ ಬೆಳೆಗೆ ನಾಲೆಗಳಿಗೆ ನೀರು ಬಿಡುವುದು ಅನುಮಾನ ಆಗಿದೆ. ಬೆಳೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಹೆಚ್ಚು ಬಳಸಬೇಕು. ರಾಗಿ, ದ್ವಿದಳ ಧಾನ್ಯಗಳಲ್ಲಿ ಬರ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಈ ಮೂಲಕ ಬರಗಾಲವನ್ನು ಸಮರ್ಪಕವಾಗಿ ಎದುರಿಸಬೇಕು. ಅನ್ನದಾತರಿಗೆ ಕೃಷಿ ಸಂಜೀವಿನಿ ವಾಹನದ ಮೂಲಕ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಎಸ್, ಹೌದು, ಬರಗಾಲ ಬೆಳೆದಿದೆ. ಬರಗಾಲದಲ್ಲಿ ಅಲ್ಪಾವಧಿ ಬೆಳೆಗಳನ್ನ ಬೆಳಿಬೇಕು. ವಾರ್ಷಿಕ ಬೆಳೆಗಳನ್ನ ನೀವು ಬೆಳ್ಕೊಂಡು ಕೂತ್ರಿ, ಕಬ್ಬು ಬೆಳೆಗಳು ಆಗಿರ್ಬೋದು, ಈ ರೀತಿ ವಾರ್ಷಿಕ ಬೆಳೆಗಳನ್ನ ಬೆಳ್ಕೊಂಡು ಕೂತ್ರಿ ಅಂತ ಅಂದಾಗ ನೀರಿನ ಕೊರತೆ ಹೆಚ್ಚಾಗುತ್ತೆ. ನೀರನ್ನ ನೀಗಿಸೋದಕ್ಕೆ ಆಗಲ್ಲ, ಬೆಳೆ ಲಾಸ್ ಆಗುತ್ತೆ. ರೈತ ಮತ್ತಷ್ಟು ಸಾಲ ಅಲ್ಲಿ ಹೊರಬೇಕಾಗುತ್ತೆ. ಹಾಗಾಗಿ ಅಲ್ಪಾವಧಿ ಬೆಳೆಗಳನ್ನ ಬೆಳೀರಿ, ಖಾರಿಫ್ ಬೆಳೆಗಳನ್ನ ಬೆಳೀರಿ, ದ್ವಿದಳ ಧಾನ್ಯಗಳು. ಪೂರ್ವ ಮುಂಗಾರು ಏನಿತ್ತು, ಪೂರ್ವ ಮುಂಗಾರು ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಅಂತ ಅದು ಕೊರತೆ ಇದೆ. ಪೂರ್ವ ಮುಂಗಾರು ಕೂಡ ಕೊರತೆ ಇದೆ. ಈಗ ನಾವು ತಿಂಗಳುವಾರ ಹೇಳೋದಾದ್ರೆ ಏಪ್ರಿಲ್ ಮಾಹಿನಲ್ಲಿ 85% ಕೊರತೆ ಇದೆ. ಮೇ ಮಾಹಿನಲ್ಲಿ 23% ಕೊರತೆ ಇದೆ. ಈ ಜೂನಲ್ಲಿ ನಿನ್ನೆವರೆಗೆ 56% ಕೊರತೆ ಇದೆ. ಸೊ ಒಟ್ಟಾರೆ ಮಳೆ ಕೊರತೆ ಇದೆ. ಫೋರ್ಕಾಸ್ಟ್ ಪ್ರಕಾರ ಈಗ ಒಂದು 2-3 ದಿವಸದಲ್ಲಿ ಮಳೆ ಬರ್ತದೆ ಅಂತ ಹೇಳಿದ್ದಾರೆ. ಮತ್ತೆ ಜುಲೈನಲ್ಲಿ ಮತ್ತೆ ಡ್ರೈ ಸ್ಪೆಲ್ಸ್ ಬರ್ತದೆ ಅಂತ ಹೇಳಿದ್ದಾರೆ. ಒಣ ಶುಷ್ಕ ವಾತಾವರಣ ಇರ್ತದೆ ಅಂತ ಜುಲೈ ಮಾಹಿನಲ್ಲಿ. ಆಗಸ್ಟ್ನಲ್ಲೂ ಕೂಡ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಆಗಸ್ಟಲ್ಲಿ ಬರೋದು ಸ್ವಲ್ಪ ಅಂದ್ರೆ ಅಬ್ನಾರ್ಮಲ್, ಅಂದ್ರೆ ಒಂದೇ ಸಲ ಜಾಸ್ತಿ ಬರ್ತಕ್ಕಂಥದ್ದು. ಒಂದು 24-48 ಅವರ್ಸಲ್ಲಿ ಹೆಚ್ಚು ಮಳೆ ಬರ್ತದೆ ಅಂತ KSNDMC ಮೂಲಗಳು ನಮಗೆ ಮಾಹಿತಿಯನ್ನು ವೆದರ್ ಫೋರ್ಕಾಸ್ಟ್ ಪ್ರಕಾರ ತಿಳಿಸಿದ್ದಾರೆ. ಸೊ ಹಾಗಾಗಿ ಮಳೆ ಸ್ವಲ್ಪ ಕೊರತೆನೇ ಇದೆ ಈ ವರ್ಷ. ಅದಕ್ಕೆ ಅನುಗುಣವಾಗಿ ರೈತರು ಕೂಡ ಬೆಳೆ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಯಾಕೆಂದ್ರೆ ಈಗ ಎಲ್ಲ ಡ್ಯಾಮ್ಗಳಲ್ಲಿ ನೀರು ಎಲ್ಲೂ ತುಂಬದೇ ಇರೋದ್ರಿಂದ, ಅದಕ್ಕೆ ಡ್ಯಾಮ್ಗಳಿಗೆ ನೀರು ಬರದೇ ಇರೋದ್ರಿಂದ ರೈತರು ಈಗ ರಾಗಿ ಬೆಳೆಯೋದ್ರಲ್ಲಿ ತಪ್ಪಿಲ್ಲ. ರಾಗಿ ಬರ ನಿರೋಧಕ ಶಕ್ತಿಯನ್ನ ಹೊಂದಿದೆ, ಅದನ್ನ ಬೆಳೆಯೋದು ಬಹಳ ಉತ್ತಮ. ಅದರಲ್ಲೂ ಈಗ ರಾಗಿನಲ್ಲಿ ನಮ್ಮ ಯೂನಿವರ್ಸಿಟಿಯವರು, ಬೆಂಗಳೂರು ಯೂನಿವರ್ಸಿಟಿಯವರು ಕೃಷಿ ವಿಶ್ವವಿದ್ಯಾನಿಲಯ ML 322 ಅನ್ನುವಂಥ ಒಂದು ಬರ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ, ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ರಾಗಿ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸುಮಾರು ಅವ್ರ ಹತ್ರ ಸೀಡ್ಸು ಕೂಡ 900 ಕ್ವಿಂಟಲ್ ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ತರಿಸುವ ವ್ಯವಸ್ಥೆ ಮಾಡ್ತೀವಿ. ಅದೇನಾದ್ರು ಅಂದರೆ